ನನ್ನ ಹೆಲ್ತ್ಗೋಸ್ಕರ ನಾನು ತಗೊಂಡಿದ್ದು ಅಂತ ಅನ್ಬಿಟ್ಟು ತಗೊಂಡೆ. ನನಗೊಂದು ರಿಸಲ್ಟ್ ಬಂತು ಸರ್. ಯಾಕಂದ್ರೆ ನನ್ಗೇನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ 16 ವರ್ಷದಿಂದ ಶುಗರು, BP, ಮತ್ತೆ ಕಾಲ್ ನೋವು, ಮಂಡಿ ನೋವು ತುಂಬಾನೇ ಇತ್ತು. ನಡಿಯಕ್ಕೆ ಬ್ಯಾಲೆನ್ಸ್ ಸಿಗ್ತಾ ಇರ್ಲಿಲ್ಲ ನನ್ಗೆ. ಆ ಸ್ಟೇಜ್ಗೆ ಹೋಗಿದ್ದೆ ನಾನು. ಸರ್ ನಾಗಮಣಿ ಮೇಡಮ್, ಲಾವಣ್ಯ ಮೇಡಮ್ ಬಂದ್ ಹೇಳ್ದಾಗ, ಇಲ್ಲ ಇದ್ರಿಂದ ಏನಾಗುತ್ತೆ, ಲೈಫ್ ಲಾಂಗ್ ನಾನು ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು, ಸಾಧ್ಯ ಇಲ್ಲ ಅಂತಾನೆ ನಾನು ವಾಪಸ್ ಕಳ್ಸಿದ್ದೆ ಬೇಡ ಅಂತ ಅಂದ್ಬಿಟ್ಟು. 2-3 ಸರಿ ಪಾಪ ಬಂದಾಗ, ಮನೆಗ್ ಬಂದಾಗ ನೋಡೋಣ, ಲೈಫ್ ಲಾಂಗ್ ಮಾತ್ರೆ ತಗೋಬೇಕಲ್ಲ, ಇದು ಒಂದ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡೆ ಸರ್. ತಗೊಂಡಾಗ ನನಗೆ 1 ತಿಂಗಳು, 1 ವಾರದಲ್ಲೇ ರಿಸಲ್ಟ್ ಗೊತ್ತಾಯ್ತು ನನಗೆ. ಯಾಕಂದ್ರೆ ಕಣ್ಣು ನವೆ ಬರೋದು, ನೀರ್ ಸುರಿಯೋದು, ಬ್ಲರ್ ಆಗೋದೆಲ್ಲ ಇತ್ತು. ತಗೊಂಡು ನನಗೆ ಅಂದ್ರೆ ತಗೊಂಡ ತಕ್ಷಣ ನಮ್ಗೆ ಮೀಟಿಂಗ್ ಸಿಕ್ತು. ನಮ್ಗೆ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಇದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತಕ್ಷಣನೇ ಝೂಮ್ ನಾನು ಜಾಯಿನ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ಫಾಲೋ ಅಪ್ ಮಾಡಿದಿಕ್ಕೆ ನನಗೆ 1 ತಿಂಗಳು, 1.5 ತಿಂಗಳಲ್ಲಿ ಎಲ್ಲ ರಿಸಲ್ಟ್ ಬಂದು ನಾನೇನ್ ಮಾಡಿದೆ, ನನಗೆ ಈ ತರ ಯೂಸ್ ಆಯ್ತಲ್ಲ, ತುಂಬಾ ಪ್ರತಿಯೊಬ್ಬರ ಮನೆಗೆ ಹೆಲ್ತ್ ಇಶ್ಯೂಸ್ ಇದೆ, ಯಾಕೆ ಹೇಳ್ಬಾರ್ದು ಅನ್ಬಿಟ್ಟು ಇವಾಗ ಒಂದು 65 ಮೆಂಬರ್ಸ್ಗೆ ನಾನು ಕೊಟ್ಟಿದ್ದೀನಿ ಸರ್. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಅವ್ರ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗ್ತಿದೆ, ಎಲ್ಲೋ ಒಂದು ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಅವರು ನನ್ನ ರೀಸೆಂಟ್ ಆಗಿ ಒಂದು 15 ಬ್ಯಾಕ್ ಒಂದು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, 95 ಇಂದ ಅವ್ರ ಮನೆಗೆ ಆನ್ ದ ವೇ ಬರ್ತಾ ತಾವರೆಕೆರೆಯಿಂದ ಬರ್ತಾ ಒಂದ್ ಫ್ರೆಂಡ್ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಜಸ್ಟ್, ಅವ್ರಿಗೇನ್ ಇರ್ಲ, ಚೆನ್ನಾಗಿದ್ದಾರೆ ಅಂತ. ಯಾವಾಗ ತಲೆಗೆ ಬಟ್ಟೆ ಕಟ್ಕೊಳ್ಳೋರು ಅಷ್ಟೇ ನನ್ನ ಕ್ಲೋಸ್ ಫ್ರೆಂಡೇ. ಹೌದಲ್ವಾ, ಇವ್ರ ತಲೆನೋವು ಇದೆಯಲ್ವಾ, ಮಾತಾಡ್ಕೊಂಡು ಹೋಗೋಣ ಅಂತ ಗೋಗಾಯಿ ಸರ್ ಹೋದ್ರೆ ಅವ್ರಿಗೆ ಒಂದು 7 ಇಯರ್ಸ್ ಬ್ಯಾಕ್ ತುಂಬಾ ಆಕ್ಸಿಡೆಂಟ್ ಆಗಿತ್ತು. ಫ್ಯಾಮಿಲಿ ಫುಲ್ 4 ಜನ ಆಸ್ಪತ್ರೆಯಲ್ಲಿ ವೆಸ್ಟ್ ಕಾರ್ಡ್ ರೋಡ್ ಅಲ್ಲಿ ಇದ್ರು. ನನಗೆ ಎಲ್ಲ ವಾಸಿಯಾಗಿದೆ, ಚೆನ್ನಾಗಿದೆ ಅಂತ ನಾನು ಸುಮ್ನೆ ಹೋದೆ ಅಷ್ಟೇನೆ. ಹೋದ್ರೆ, ಇಲ್ಲ ಸರೋಜ, ನನ್ಗೆ ಇದಿದೆ, ಬ್ಯಾಕ್ ಪೇನ್ ತುಂಬಾನೇ ಇದೆ, ಮೂಳೆ ಸರಿ ಹೋಗಿಲ್ಲ, ನೋಡೋಣ ಕೊಡಿ, ನೀವ್ ಹೇಳ್ತಾ ಇದ್ದೀರಲ್ಲ. ಅವ್ರ ಮಗಳು ಕ್ರಿಮಿನಲ್ ಲಾಯರ್, ಬೇಡಮ್ಮ ಇವೆಲ್ಲ ಸುಳ್ಳು, ಇವೆಲ್ಲ ಬೋಗಸು, ಬೇಡ, ನೀವು ಏನೋ ಆಂಟಿ ಬಂದಿದ್ದಾರೆ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ಬೇಕು, ಒಂದ್ ತಗೊಳ್ಳಿ ಅಮ್ಮ ಅಂತಂದ್ರು. ಸರಿ ಅನ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಸರ್. ನಾನು ಒಂದು 2 days ಅಲ್ಲಿ ಹೆಂಗೋ ಅರೇಂಜ್ ಮಾಡಿ ಕ್ಯಾಶ್ ಅಲ್ಲೇ ಕೊಟ್ಬಿಟ್ರು ಅವರು. ಅರೇಂಜ್ ಕೊಟ್ಟು ಒಂದು 10 days ಆಗಿಲ್ಲ ಸರ್ ಅವ್ರಿಗೆ. ಬ್ಯಾಕ್ ಪೇನ್ ತುಂಬಾನೇ ರಿಸಲ್ಟ್ ಬಂತು ಸರೋಜಾ, ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರೇನ್ ಮಾಡಿದ್ರು, ಯೂಟ್ಯೂಬ್, ಗೂಗಲ್ ಎಲ್ಲ ಸರ್ಚ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಸಾಗರ್ ಜೋಶಿ ಸರ್ ಎಲ್ಲ ಪ್ರತಿಯೊಂದು ವಿಡಿಯೋಸ್ ನೋಡ್ಬಿಟ್ಟು ಫುಲ್ ಎಕ್ಸೆಪ್ಟ್ ಆಗಿ ಸುಮಾರು ಜನ ಸರ್, ಒಂದು 15 days ಅಲ್ಲಿ 8 ಕಿಟ್ಟು ಅವ್ರ ಫ್ಯಾಮಿಲಿಗೆನೆ ಕ್ಯಾಶ್ ತಗೊಬನ್ನಿ, ಕಿಟ್ ತಗೊಬನ್ನಿ, ಕ್ಯಾಶ್ ತಗೊಂಡೋಗಿ. ಈ ತರ ಒಂದು ರಿಸಲ್ಟ್ ಅಮೇಸಿಂಗ್ ಸರ್, ನಿಜವಾಗ್ಲು ಸಾಗರ್ ಜೋಶಿ ಸರ್ಗೆ. ಯಾಕಂತಂದ್ರೆ ಇದು ಸರ್ ಆಗ್ಲಿ ಹೇಳಿದ್ರು, ಮಂಜುನಾಥ್ ಸರ್ ಬ್ಲಡ್ ಮೇಲೆ ಕೆಲಸ ಮಾಡುತ್ತೆ ತುಂಬಾನೇ. ಒಂದು ಸ್ಟೆಪ್ ಬೈ ಸ್ಟೆಪ್ ICU ಇಂದ ವಾರ್ಡಿಂದ ಮನೆಗೆ, ಈ ತರ ನಾವು ಹೊರಗಡೆ ಇಂದ ಹೊರಗಡೆ ಬರ್ಬೋದು ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ. ಧೈರ್ಯವಾಗಿ ಹೋಗ್ಬೋದು, ಕಣ್ಣಲ್ಲಿ ಕಣ್ಣಿಟ್ಟು ನಾವು ಧೈರ್ಯವಾಗಿ ನಾವು ಪ್ರಾಡಕ್ಟ್ ಬಗ್ಗೆ ಹೇಳ್ಬಹುದು, ಕೊಡ್ಬಹುದು. ಆ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಸರ್. ಯಾಕಂದ್ರೆ ನನ್ನ ಓನ್ ಎಕ್ಸಾಂಪಲ್ ನಾನು ಇದು ಯೂಸ್ ಮಾಡಿ ಬೇರೆಯವ್ರಿಗೆ ಹೇಳಿದೆ. ಖಂಡಿತ ಧೈರ್ಯವಾಗಿ ಹೋಗಿ ಹೇಳ್ಬೋದು, ಧೈರ್ಯವಾಗಿ ಕೊಡ್ಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್.